ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳು, ಸಾಕ್ಷಾತ್ ನಮಸ್ಕಾರಗಳು. ಒಂದು ವಿಚಾರ, ನಿಮ್ಮ ಈ ಒಂದು ದೇವರು ಆಗಾಗ ಒಂದು ಮಾತಿರ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಈಗ ನಾವು ಮಾಡ್ತಾರಂತ ಕನಕೋತ್ಸವ ಎಲ್ಲರೂ ಮಾಡ್ತಾರ? ಎಲ್ಲೂ ಇಲ್ಲ. ಎಲ್ಲ ಕೆರೆಗಳೆಲ್ಲ ತುಂಬಿಸಿದೆ ತಾನೇ, ಎಲ್ಲ ಕಟ್ಟೆಗಳ ಇದಕ್ಕೆಲ್ಲ ನಾನು ಹಿಂದೆ ಎಲ್ಲ ಇದನ್ ಮಾಡಿರ್ತಾನೆ, ಅಡ್ಡಡ್ಡ ಹಾಕಿ ನೀರನ್ನ ಅಂತರ್ಜಲ ನಿಂತ್ಕೊಳ್ಳಿಕ್ಕೆ ಅಂತ ಹೇಳಿ. ಹಂಗೆ ಚೆಕ್ ಡ್ಯಾಮ್ಗಳೆಲ್ಲ, ಸೇತುವೆಗಳು ಎಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿರ್ತಾನೆ. ಸೊ ಎಲ್ಲ ಅಭಿವೃದ್ಧಿ ಆಗಿದೆ. ಕೊನೆಗೆ ಒಂದೇ ನನ್ಗೆ ಆಸೆ ಉಳ್ಕೊಂಡಿದ್ದು ಏನಪ್ಪಾ ಅಂದ್ರೆ, ಪಾಪ ಎಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ಬೆಂಗಳೂರಿಗೆ ಎತ್ಕೊಂಡು ಹೋಗ್ತಾ ಇದ್ರು. ಹೆಚ್ಚು ಕಮ್ಮಿ ಆದ್ರೆ ಪ್ರೈವೇಟ್ ಹಾಸ್ಪಿಟ್ಲು ಒನ್ ನೈಟ್ ಅವನ್ನ ಬುಕ್ ಮಾಡ್ಕೊಬಿಡೋರು, ಹಾಸ್ಪಿಟ್ಲ್ ಅವರು ಕರ್ಕೊಂಡೋಗಿ ಹಾಕೋರು. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಕೊನೆಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾಡಬೇಕು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿ ನಂದು ಹೋರಾಟ ಇಂದ್ರಿಂದ ನಡೀತಾ ಇತ್ತು. ಬೊಮ್ಮ ಇವನು ಸ್ಯಾಂಕ್ಷನ್ ಆಗಿದ್ದು ಎತ್ಕೊಂಡೋಗಿ ಯಡಿಯೂರಪ್ಪ ತೆಗೆದುಕೊಂಡೋಗಿ ಚೀಡ್ಕೊಳ್ಳಕ್ಕೆ ಹಾಕೊಂಡ. ಈಗ ಆಗುದಿಲ್ಲ ಅಂತ ಹೇಳಿ ಕೊನೆಗೆ ಮೊದಲೇ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಮಂಜೂರಾತಿ ಆಗಿದೆ, ಟೆಂಡರ್ ಆಗಿದೆ. ಇನ್ನೊಂದು ತಿಂಗಳೊಳಗಡೆ ನಾನೇ ಬಂದು ಭೂಮಿ ಪೂಜೆನ 600-700 ಬೆಡ್ ಉಚಿತವಾದಂತ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜನ್ನ ಮಾಡಿಸ್ಬೇಕು ಅಂತ ಎಲ್ಲ ನಿಮ್ಮ ಆಸ್ತಿಗಳಿಗೆ ದಾಖಲೆಗಳು ಸರಿ ಮಾಡ್ಕೊಡೋದು, ಪೋಡಿ ಮಾಡ್ಕೊಳ್ಳೋದು, ಖಾತೆ ಮಾಡ್ಕೊಳ್ಳೋದು, ಎಲ್ಲದೂ ಕೂಡ ಫೋಟೋ ಹಾಕಿ ಸ್ಕೆಚ್ ಹಾಕಿ. ಯಾರು ಲಂಚ ಇಲ್ಲದೆ ಯಾವನು ಲಂಚ ಕೊಡಂಗಿಲ್ಲ, ಯಾರು ಲಂಚ ಕೊಡದೆ ₹1 ಲಂಚ ಮುಕ್ತ ಕನಕಪುರ ಆಗ್ಬೇಕು. ಲಂಚ ಮುಕ್ತ ಬೆಂಗಳೂರಲ್ಲಿ ಎಷ್ಟು ಕಡಿಮೆ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅದನ್ನ ನನ್ಗೆ ಒಂದೇ ಸತಿ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ನಾನು ನೋಡ್ತೀನಿ ಅದನ್ನ ಏನೇನ್ ಮಾಡಕ್ಕಾಗ್ತದೆ ಅಂತ ಹೇಳಿ. ಆದಷ್ಟು ಪರಿಶುದ್ಧವಾದಂತ ಆಡಳಿತವನ್ನು ಕೊಡಬೇಕು. ನನಗೇನು ಅವಶ್ಯಕತೆ ಇಲ್ಲ, ದೇವರು ನನಗೆಲ್ಲ ಕೊಟ್ಟಿದ್ದಂತಾನೆ, ನನಗೆ ಯಾವ ಅವಶ್ಯಕತೆಯೂ ಇಲ್ಲ. ಒಳ್ಳೆ ಶುದ್ಧವಾದಂತ ಆಡಳಿತವನ್ನು ಕೊಡಬೇಕು. ಜನರಿಗೆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು. ಇವತ್ತು ಕನಕಪುರ ರಾಮನಗರದಲ್ಲೂ ಹಾಸ್ಪಿಟಲ್ ಕಟ್ಟಿದ್ದೀನಿ, ಅಲ್ಲೂ ಈಗ ಮೆಡಿಕಲ್ ಕಾಲೇಜು ಅಲ್ಲೂ ಕೂಡ ಕಟ್ತಾ ಇದ್ದೀನಿ, ಅಲ್ಲೂ ಹಾಸ್ಪಿಟಲ್ ಬರ್ತಾ ಇದೆ, ಯೂನಿವರ್ಸಿಟಿ ಹಾಸ್ಪಿಟಲ್ ಅಲ್ಲೂ ಕೂಡ ಬರ್ತಾ ಇದೆ. ನೀವು ಅಲ್ಲಿಗಾರು ಹೋಗ್ಬೋದು, ಇಲ್ಲಿಗಾರು ಬರ್ಬೋದು. ಈಗ ಮೊನ್ನೆ ಹಿಂದೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ದಯಾನಂದ ಸಾಗರ್ಗೆ ಪರ್ಮಿಷನ್ ನಾನೇ ಕೊಟ್ಟಿದ್ದದಕ್ಕೆ ಮಾಡಿ ಅಂತ ಹೇಳಿ. ವಿದ್ಯಾಭ್ಯಾಸ ಇದೆ, ಆ ರೀತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಹಂಗೆ ಚಿಕ್ಕಮಂಡಿ ಆಗ್ತಾ ಇದೆಯಲ್ಲ ಇಲ್ಲಿ, ಅದೇ ಈಗಾಗಲೇ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ ಬೆಂಗಳೂರಿಗೆ ಕನಕಪುರಕ್ಕೆ ಹೋಗಬಾರ್ದು, ಇಲ್ಲೇ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಬೇಕು, ಆ ರೀತಿ ಮಾಡ್ತಾ ಇದ್ದೀನಿ. ಮುಂದೆ ಏನೇ ಬಿದ್ರು ಕೂಡ ಅರ್ಜಿ ತೆಗೆದುಕೊಂಡು ಬಂದು ಕನಕಪುರದಲ್ಲೇ ಒಂದು ಕಚೇರಿ ಓಪನ್ ಆಗಿರ್ತದೆ. ಒಬ್ಬ KS ಅಧಿಕಾರಿ ಬರೀ ನಂದು ನಿಮ್ಮ ಅರ್ಜಿ ಕೆಳಗೆ ಇರ್ತಾರೆ, ಬಂದ್ ಕೊಡಿ, ಅದನ್ನ ನಾನು ಸುರೇಶ್ ಇಬ್ರು ತರ್ಸ್ಕೋತೀವಿ, ನೋಡ್ತೀವಿ, ನಾವೇ ಆದೇಶ ಮಾಡ್ತೀವಿ, ನಾವೇ ತಿಳಿಸ್ತೀವಿ, ನಿಮ್ಗೆ ಏನ್ ಬೇಕೋ ಪರಿಹಾರನ ಕೊಡಿಸ್ತೀವಿ. ತಲೆ ಕೆಡಿಸ್ಕೊ, ಅಂದ್ರೆ ಕಾನೂನು ಬದ್ಧಗಿರೋರು ಮಾತ್ರ. ಕಾನೂನು ಇಲ್ಲದಕ್ಕೆಲ್ಲ ಕಾನೂನು ಚೌಕಟ್ಟಲ್ಲೇ ಏನ್ ಸಹಾಯ ಮಾಡಬೇಕು ಖಂಡಿತ ನಾವು ಮಾಡೋಂತ ಕೆಲಸ ಮಾಡ್ತೀವಿ. ಇನ್ನೊಂದು ಬಹಳ ಹುಷಾರಾಗಿರಿ. ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಇಷ್ಟು ಹೇಳಿ ನಿಮ್ಮ ಸಮಸ್ಯೆ ಏನೇ ಇದ್ರು ಕೂಡ ನಮಗಿರ್ಲಿ. ಆದ್ರೆ ತಾವು ಕೂಡ ತಾಳ್ಮೆಯಿಂದ ಎಲ್ಲ ನಿಮ್ಮ ಸ್ಥಳದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾವುದೋ ಗಲಾಟೆ ಮತ್ತೊಂದು ಏನು ಹೋಗದೆ ಶಾಂತಿಯಿಂದ ಆಗಬೇಕು. ಇಷ್ಟು ದೊಡ್ಡ ಪ್ರೀತಿ ವಿಶ್ವ ನಾನು ಮುಂದಕ್ಕೆಲ್ಲ ರಾಜ್ಯ ಪ್ರವಾಸ ಮಾಡ್ಬೇಕಲ್ವಾ, ಎಲ್ಲ ಕಡೆ ಗೆಲ್ಸ್ಬೇಕಲ್ಲ, ಅದಕ್ಕೆ ನೀವೆಲ್ಲ ನಂಗೆ ಸಹಕಾರ ಕೊಡ್ಬೇಕು. ನೀವು ಬರ್ದೇರ ಓಟ್ ಹಾಕ್ತೀವಿ, ನೀವು ಬರ್ದೇರ ಓಟ್ ಹಾಕ್ತಿವಿ. ಹೌದಣ್ಣ, ನೀವು ಬರ್ದೇರ ಓಟ್ ಹಾಕ್ತಿವಿ. ಇನ್ನೇನು ಓಕೆ ಆಗ್ಬೋದು, ಆಯ್ತು. ಸೂರ್ಯ ಎಲ್ಲಿ ಅವರ ಕಡೆ ಕರಿಬೇಕು, ಸೂರ್ಯಣ್ಣ ಕರಿಬೇಕು, ಸೂರ್ಯ